ಬಹಳಷ್ಟು ವಿರೋಧದ ನಡುವೆ ಗೊಂದಲದ ನಡುವೆ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಪ್ರಶ್ನಿಸಿದ್ದಂತಹ PIL ವಿಚಾರಣೆ ನಡೀತಾ ಇದೆ. CJ ವಿಭು ಬಕ್ರು ನ್ಯಾಯಮೂರ್ತಿ CM ಜೋಶಿ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಅರ್ಜಿದಾರರು ಪ್ರತಿವಾದಿಗಳಿಂದ ಲಿಖಿತ ಸಾರಾಂಶವನ್ನ ಸಲ್ಲಿಕೆ ಮಾಡಲಾಗಿದೆ. ನಿನ್ನೆ ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅರ್ಜಿ ವಿಚಾರಣೆಗೊಳಪಟ್ಟಿತ್ತು. ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಮತ್ತೊಂದು ಕಡೆ ನಿನ್ನೆ ಕೂಡ ಪ್ರಬಲವಾದಂಥ ವಾದ ಪ್ರತಿವಾದವನ್ನು ಮಾಡುವಂಥ ಕೆಲಸ ಆಗಿತ್ತು. ಈಗ CJ ವಿಭು ಬಕ್ರು ನ್ಯಾಯಮೂರ್ತಿ CM ಜೋಶಿ ಪೀಠದಲ್ಲಿ ವಿಚಾರಣೆ ಆಗ್ತಾ ಇದೆ. ಅರ್ಜಿದಾರರು ಪ್ರತಿವಾದಿಗಳಿಂದ ಲಿಖಿತ ಸಾರಾಂಶವನ್ನು ಸಲ್ಲಿಕೆ ಮಾಡಲಾಗಿದೆ. ಲಿಖಿತ ವಾದಾಂಶದ ಪ್ರತಿಯನ್ನ ಈಗ ಕೊಟ್ಟಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು ಎತ್ತಿರುವಂತಹ ಆಕ್ಷೇಪ ಇದು. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವೊದಗಿಯವರು ವಾದ ಮಂಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಕಾಯ್ದೆ ಅಡಿ ಜಾತಿ ಗಣತಿಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಡಿಜಿಟಲ್ ಆಪ್ ಮೂಲಕವೂ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. GPS, ವಿದ್ಯುತ್ ಮೀಟರ್ ರೀಡರ್ಗಳ ಸಹಾಯವನ್ನ ಪಡೆಯಲಾಗಿದೆ. ಎಲ್ರಿಗೂ ಕೂಡ ಆಧಾರ್ ನಂಬರು, ಮೊಬೈಲ್ ನಂಬರ್ ಕೊಡಬೇಕು ಅಂತ ಸೂಚಿಸಲಾಗಿದೆ. ಸರ್ಕಾರಕ್ಕೆ ಹಿಂದುಳಿದವರ ಪತ್ತೆ ಸಮೀಕ್ಷೆ ನಡೆಸುವ ಅಧಿಕಾರ ಇಲ್ಲ ಅನ್ನುವಂಥದ್ದು ವಾದ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಸರ್ಕಾರದ ಪರ ವಕೀಲರು ಕೂಡ ನಿನ್ನೆ ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ರೀಸರ್ವೆ ಮಾಡ್ತಾ ಇದ್ದೀವಿ. ಹಿಂದೆ ಇದ್ದಂತಹ ಡಾಟಾಗಳೇನಿದೆ ಅದನ್ನು ಅಪ್ಡೇಟ್ ಮಾಡುವಂಥ ಸಲುವಾಗಿ ಆಧಾರ್ ನಂಬರನ್ನು ಪಡ್ಕೊಳ್ತಾ ಇದ್ದೀವಿ. ಅದನ್ನು ಹಿಂದೆ ಮಾಡಿದಂಥ ಸಮೀಕ್ಷೆ ಏನಿತ್ತಲ್ಲ, ಆಗ ಭಾಳ ವರ್ಷಾನುಗಟ್ಟಲೆ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಬಟ್ ಈಗ ಮಾಡ್ತಾ ಇರೋದು ಸರ್ವೆ, ಅಂದರೆ ಅದನ್ನು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಈಗ ನಾವು ಮಾಡ್ತಾ ಇದ್ದೀವಿ. ಸೊ ಪ್ರಬಲವಾದಂಥ ವಾದ ಪ್ರತಿವಾದ ನಿನ್ನೆ ಕೂಡ ಆಲಿಸಿದ್ರು ನ್ಯಾಯಮೂರ್ತಿಗಳು. ಅದೆಲ್ಲ ಆದ ನಂತರದಲ್ಲಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಒಂದು ಕಡೆ ಈ ಒಂದು ಸಮೀಕ್ಷೆ ಏನು ಶುರುವಾಗ್ತಾ ಇದೆ, ಸರ್ಕಾರ ಕೈಗೊಂಡಿರುವಂತಹ ಈ ಸಮೀಕ್ಷೆಗೆ ಹಲವು ಗೊಂದಲಗಳಿದೆ, ವಿರೋಧ ಇದೆ, ಆಕ್ಷೇಪ ಇದೆ. ಇದೆಲ್ಲದರ ನಡುವೆ ಅಂದುಕೊಂಡ ದಿನಾಂಕದಂದೇ ನಿನ್ನೆಯಿಂದ ಸರ್ವೆ ಕಾರ್ಯ ಆರಂಭ ಆಗಿದೆ. ಮೊದಲ ಹಂತದಲ್ಲಿ ಜಿಲ್ಲೆಗಳಲ್ಲಿ ಸಮೀಕ್ಷೆ ಕಾರ್ಯವನ್ನು ಸರ್ಕಾರ ಶುರು ಮಾಡಿದೆ. 2 ದಿನ ಆದಮೇಲೆ ನಾಳೆಯಿಂದ ಬಹುಶಃ ಬೆಂಗಳೂರಿನಲ್ಲಿ ಕೂಡ ಶುರುವಾಗುತ್ತೆ. ಬಟ್ ಅದಕ್ಕೆ ಮುಂಚಿತವಾಗಿ ಇದಕ್ಕೆ ತಡೆ ಕೊಡಬೇಕು, ತಡೆಯಾಜ್ಞೆ ನೀಡಬೇಕು ಅಂತೇಳಿ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ವಿಚಾರಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಎಲ್ರಿಗೂ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಸರ್ಕಾರಕ್ಕೆ ಹಿಂದುಳಿದವರ ಪತ್ತೆ ಸಮೀಕ್ಷೆ ನಡೆಸುವಂತಹ ಅಧಿಕಾರ ಇಲ್ಲ. ಈ ಥರದ ಸರ್ವೆ ಮಾಡಬೇಕು ಅಂತ ಅಂದರೆ ಅದು ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ರಾಜ್ಯ ಸರ್ಕಾರಗಳು ಯಾವುವು ಕೂಡ ಈ ಥರದ ಸಮೀಕ್ಷೆಗಳನ್ನು ಮಾಡುವಂತಿಲ್ಲ. ಈ ವಿಚಾರವನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಸೊ ತಡೆ ನೀಡುವಂಥ ಸಾಧ್ಯತೆ ಎಷ್ಟಿರುತ್ತೆ ಅದೆಲ್ಲವೂ ಕೂಡ ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆ ಪ್ರಬಲವಾದ ವಾದ ಪ್ರತಿವಾದ ಆಗಿತ್ತು. ಮತ್ತೊಂದು ಕಡೆ ಇವತ್ತು ಇದೇ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಹೇಗೆ ನಡೀತಾ ಇದೆ, ಹೈಕೋರ್ಟ್ನ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಪ್ರಭು, ಏನು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಜಾತಿವಾರು ಆರ್ಥಿಕ, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಏನು ಸಮೀಕ್ಷೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದೋದೆ. ಅದೇ ಒಂದು ದಿನ ಕಳೆದಿದೆ. ಅದೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಡೆಯಾಜ್ಞೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘ, ಬ್ರಾಹ್ಮಣ ಮಹಾಸಭಾ, ಜೊತೆಗೆ ವೀರಶೈವ ಲಿಂಗಾಯತ ಮಹಾಸಭಾ ಸೇರಿದಂತೆ ವಕೀಲರ ಒಂದು ಮಾಜಿ ಅಧ್ಯಕ್ಷ, ಬೆಂಗಳೂರು ವಕೀಲ ಸಂಘದ ಮಾಜಿ ಅಧ್ಯಕ್ಷ ಸಹ ಅರ್ಜಿಯನ್ನ ಸಲ್ಲಿಸಿದ್ರು. ಇದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತ ಏನು ವಿಭಾಗೀಯ ಪೀಠದಲ್ಲಿ ಈ ವಿಚಾರಣೆ ನಡೀತಾ ಇದೆ.
ನಿನ್ನೆ ಅರ್ಜಿದಾರರ ಪರವಾಗಿ ಪ್ರಭುಲಿಂಗ ನಾವದಿಗೆ ಅವರು ಅಶೋಕ್ ಹಾರ್ನಳ್ಳಿ ಜೊತೆಗೆ ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು ಸಹ ಸುದೀರ್ಘವಾದಂತಹ ವಾದವನ್ನ ಮಂಡಿಸಿದ್ರು. ಕೊನೆಯದಾಗಿ ಇಲ್ಲಿ ಅರ್ಜಿದಾರರು ಸಾಕಷ್ಟು ಅಂಶಗಳನ್ನ ಕೋರ್ಟ್ನ ಗಮನಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ರಾಜ್ಯ ಸರ್ಕಾರದ ಒಂದು ಇಲಾಖೆ ಆಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಏನು ಆಯೋಗ ಇದೆ, ಆ ಆಯೋಗಕ್ಕೆ ಜಾತಿವಾರು ಸಮೀಕ್ಷೆಯನ್ನ ನಡೆಸುವ ಅಧಿಕಾರವೇ ಇಲ್ಲ, ಅದು ಸಂವಿಧಾನದ ಉಲ್ಲಂಘನೆ ಆಗಿದೆ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಒಂದು ಜಾತಿವಾರು ಸಮೀಕ್ಷೆಯನ್ನ ನಡೆಸೋದಕ್ಕೆ ಅಧಿಕಾರ ಇದೆ ಅಂತಕ್ಕಂತ ಒಂದು ವಾದವನ್ನ ಸಹ ಮಂಡಿಸಿದ್ರು. ಇದನ್ನ ವಿರೋಧಿಸಿ ಏನು ಸರ್ಕಾರದ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಸಹ ಒಂದು ಪ್ರತಿವಾದವನ್ನ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ, ಜಾತಿವಾರು ಅಂಕಿ ಅಂಶಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಅವರು ಅಂದ್ರೆ ಅವರ ಸ್ಥಿತಿಗತಿಗಳ ಬಗ್ಗೆ, ಅವರ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿ ಅವರ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಈ ಅರ್ಜಿದಾರರು ಕೊನೆ ಹಂತದಲ್ಲಿ ಬಂದು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಯೋಜನೆ ಅಂದ್ರೆ ಏನು ಜಾತಿವಾರು ಸಮೀಕ್ಷೆಯನ್ನ ಮಾಡೋದಕ್ಕೆ 420 ಕೋಟಿ ರೂಪಾಯಿದ ಒಂದು ಅಂದಾಜು ವೆಚ್ಚದಲ್ಲಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಿಬ್ಬಂದಿಗೆ ತರಬೇತಿ ಕೊಡೋದ್ರ ಮುಖಾಂತರ ಜಾತಿವಾರು ಸಾಮಾಜಿಕವಾಗಿ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಕೈಗೊಳ್ಳಲಾಗಿದೆ. ಈ ಹಂತದಲ್ಲಿ ಮಧ್ಯಂತರ ತಡೆಯಾಜ್ಞೆ ಕೊಡೋದು ಸೂಕ್ತ ಅಲ್ಲ ಅಂತಕ್ಕಂತ ಒಂದು ಮನವಿಯನ್ನು ಸಹ ವಿಭಾಗೀಯ ಪೀಠದ ಮುಂದೆ ಮಂಡಿಸಿದ್ರು. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಂತದಲ್ಲಿ ತಡೆಯಾಜ್ಞೆ ನೀಡಬಹುದು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಸಹ ಏನು ವಿಭಾಗೀಯ ಪೀಠದಲ್ಲಿ ಒಂದಷ್ಟು ಚರ್ಚೆಗಳು ನಡೆಯಿತು. ಇದು ಇನ್ನೂ ಸುದೀರ್ಘವಾಗಿ ಚರ್ಚೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ವಿಚಾರಣೆಯನ್ನ ಮುಂದೂಡಿದ್ರು. ಈಗ ಸದ್ಯ ಏನು ಅರ್ಜಿದಾರ ಪರವಾಗಿ ಪ್ರಭುಲಿಂಗ ನಾವದಿ ಅವರು ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.